ಏನಪ್ಪ ಮಗನೇ, ನೀನು ಕೆಲ್ಸಕ್ಕೆ ಹೋಗಿಲ್ಲ? ಅಯ್ಯೋ ರೀ, ನೋಡಿ ನಾನು ಆವಾಗಿಂದ ಹೇಳ್ತಾ ಇದ್ದೀನಿ ಕೆಲಸ ಟೈಮ್ ಆಯಿತು ಅಂತ. ಊಟ ಮಾಡಿದೆ ಹಾಗೆ ಹೋಗ್ತೀನಿ ಅಂತಿದ್ದಾರೆ. ನೀವು ಸ್ವಲ್ಪ ಹೇಳ್ರಿ ತಿಂದ್ಬಿಟ್ಟು ಹೋಗೋದಕ್ಕೆ. ಅಮ್ಮ, ನಾನು ಲೇಟಾಗಿ ಹೋದ್ರೆ ನಮ್ಮ ಫ್ಯಾಕ್ಟ್ರಿಲಿ ಬೈತಾರಮ್ಮ. ಅದಕ್ಕೆ ನೀನು ಬೆಳಗ್ಗೆ ಬೇಗ ಇದ್ದು ಅಡುಗೆ ಮಾಡಂದ್ರೆ ಮಾಡಲ್ಲ ಅಂತ್ಯ. ನಾನು ಏನು ಮಾಡಲಿ ಹೇಳು? ಅಯ್ಯೋ ನನ್ನ ಕಂದ, ನಾನು ನಿಂಗೋಸ್ಕರ ಬೆಳಗ್ಗೆ ಬೇಗ ಇದ್ದು ಅಡುಗೆ ಮಾಡಿದೆ ಅಪ್ಪ. ಆದರೆ ನಿಂಗೆ ಸೌದೆಕಾಯಿ ತುಂಬ ಇಷ್ಟ ಅಲ್ವಾ? ಊಟದ ಜೊತೆ ತಿಂತೀಯ ಅಂತ ಹೊಲಕ್ಕೆ ಹೋಗಿ ಕಿತ್ಕೊಬರಕ್ಕಂತ ಹೋದೆ, ತಡ ಆಗೋಯ್ತು. ನೋಡು, ನೀನೇನು ಚಿಂತೆ ಮಾಡಬೇಡ. ಒಂದೇ ಒಂದು ನಿಮಿಷ ಇಲ್ಲಿ ನಿಂತ್ಕೋ, ನಾನು ಹೋಗಿ ಅನ್ನ ಹಾಕೋಬತ್ತೀನಿ. ನಾನು ತಿನ್ನಿಸ್ತೀನಿ ಮಗ ನಿನಗೆ. ಹಾಂ, ತಿನ್ಸು ಚಿಕ್ಕ ಮಗು ಅವನು. ತಿನ್ನಿಸಿ ಬಾಟ್ಲಿಗೆ ನೀರು ಹಾಕಿ ಕಳಿಸು ಕೆಲಸಕ್ಕೆ. ಏನು ಮಾತಾಡ್ತೀಯೇ? ಸುಮ್ಮನಿರಿ ನೀವು. ನನ್ನ ಮಗ ಯಾವಾಗಲೂ ನನಗೆ ಚಿಕ್ಕ ಮಗು ಥರನೇ. ನಿಮ್ಗೆ ಏನು ಗೊತ್ತು? ಹಾ ನನ್ನ ಮುಂದೆ ಮಾತ್ರ ಹೀಗೆ ಹೇಳ್ತೀರಾ? ನಾನು ನೋಡಿದ್ರೆ ನಿಮ್ಮ ಮಗನ ಎಷ್ಟು ಮುದ್ದು ಮಾಡ್ತೀರಾ ಅಂತ. ಹಾಂ, ಏನು ಬೇಕೋ ಮಾಡ್ಕೊಳ್ರಿ. ನಂಗೆ ಕೆಲ್ಸಕ್ಕೆ ಗೊತ್ತಾಯ್ತು. ಮಗನೇ, ಹುಷಾರಾಗಿ ಹೋಗ್ಬಿಟ್ಟು ಬಾಪ್ಪ. ಆಯ್ತಪ್ಪ. ರೀ, ನೀವು ತಿನ್ಬಿಟ್ಟು ಹೋಗ್ರಿ. ನೀವು ಹಾಗೆ ಉಪವಾಸ ಹೋಗ್ಬಿಡ್ರಿ. ಒಂದು ಕೆಲಸ ಮಾಡ್ತೀನಿ ರೀ, ನೀವು ಇಬ್ಬರೇ ಕುತ್ಕೊಂಡಿರಿ, ನಾನು ಇಬ್ಬರಿಗೆ ಅನ್ನ ಹಾಕೊಬಂದು ತಿನ್ನಿಸ್ತೀನಿ. ಹಾಂ, ಅದೊಂದು ಕಮ್ಮಿ ಆಗಿತ್ತು ನೋಡು. ನಂಗೇನು ಪರವಾಗಿಲ್ಲ, ನಾನು ಆಮೇಲೆ ಬಂದು ತಿಂತೀನಿ. ಮೊದಲು ನಿನ್ನ ಮಗಂಗೇನು ತಿನ್ನಿಸ್ಬೇಕಂದಿಲ್ಲ, ತಿನ್ನಿಸು ಆಯಿತಾ? ಇರು ಮಗನೇ, ಮಾಡು, ನಾನು ನಿನ್ನ ಕೈ ಕೊಡ್ತೀನಿ. ಇವ್ರ ಸಂಸಾರ ಎಷ್ಟು ಚೆನ್ನಾಗಿದೆ ಅಲ್ಲ. ಆದರೆ ನಮ್ಮಣ್ಣಲ್ಲಿ ಯಾಕೆ ಈ ಥರ ಇಲ್ಲ? ಎಲ್ಲರ ಮಣ್ಣಲ್ಲಿ ಖುಷಿಯಾಗಿರ್ತಾರೆ. ಆದರೆ ನಮ್ಮಣ್ಣಲ್ಲಿ ಆ ದೇವ್ರು ಯಾಕೆ ನನಗೆ ಈ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ ಯಾವುದು ಕೊಟ್ಟಿಲ್ವಲ್ಲ? ಅಮ್ಮ, ನಂಗೆ ಬೇಡ ಅಮ್ಮ. ನೀನು ತಿನ್ನು, ನಂಗೆ ಟೈಮ್ ಆಯಿತು, ಹೋಗ್ತೀನಿ ನಾನು. ಅರೆ ಸಿದ್ದು, ನೀನು ಯಾವಾಗ ಬಂದ್ಯೋ? ಸಿದ್ಧಾರ್ಥ, ಸ್ವಲ್ಪ ನೀನಾದ್ರೂ ಹೇಳಪ್ಪ ನನ್ನ ಮಗನಿಗೆ. ನೋಡು, ಊಟ ಮಾಡಿದ್ರೆ ಹಾಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಸಂಜೆ ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ, ಚೂರು ತಿನ್ನಕ್ಕೆ ಹೇಳಪ್ಪ. ಅಮ್ಮ, ನೀನು ಸುಮ್ಮಿರು, ನೀನು ಹೋಗು, ನಂಗೆ ಟೈಮ್ ಆಯ್ತು, ಹೋಗ್ತೀನಿ ನಾನು. ಸಿದ್ದು, ಯಾಕೋ ಏನಾಯ್ತು? ಯಾಕೆ ಹಿಂಗಿದ್ಯಾ? ಅದೇನೂ ಇಲ್ಲ ಕಣ. ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂಥರ ಖುಷಿ ಆಯಿತು. ಅದಕ್ಕೆ ನೋಡ್ತಾ ನಿಂತ್ಕೊಂಡಿದ್ದೆ. ಯಾಕೆ ನೀನು ರೆಡಿ ಆಗಿಲ್ವಾ? ಕೆಲ್ಸಕ್ಕೆ ಹೋಗಲ್ವಾ? ಬರ್ತೀನಿ ಕಣೋ, ಇವತ್ತು ಸ್ವಲ್ಪ ಲೇಟಾಗಿ ಬರ್ತೀನಿ. ಯಾಕೆಂದರೆ ರಾತ್ರಿ ಸ್ವಲ್ಪ ಲೇಟಾಗಿ ಬಂದೆ ಅಲ್ಲ, ಹಾಗಾಗಿ ಲೇಟಾಗಿ ಬಂದರೆ ನಡೆಯುತ್ತೆ. ನಾನು ಸರ್ಗೆ ಹೇಳಿದ್ದೀನಿ, ನೀನು ಹೋಗಿ ನಾನು ಬರ್ತೀನಿ. ಓ ಹೌದಾ, ಸರಿಯಾಗಿದ್ರೆ. ನಾನು ರಾತ್ರಿ ಲೇಟಾಗಿ ಬಂದು ಅಂದ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮ ಬಿಡೋದಿಲ್ಲ ಕಣೋ. ಅದಕ್ಕೆ ಬೇಗ ಬಂದ್ಬಿಡ್ತೀನಿ. ಇವಾಗ ನಾನು ಹೋಗ್ತೀನಿ, ನೀನು ಆಮೇಲೆ ಬಾ. ಆಯಿತು ಕಣ. ಹಾಂ, ಯಾರ್ಯಾರು ಎಷ್ಟು ಪಡ್ಕೊಬರ್ತಾರೋ ಅಷ್ಟೇ ಸಿಗೋದು ಅವ್ರಿಗೆ. ಎಲ್ಲಕ್ಕಪ್ಪ ಅಕ್ಕಿ, ನಾನು ಈ ಮನೇಲಿ ಒಂದು ಕಡೆ ಇದ್ದ ವಸ್ತು ಇನ್ನೊಂದು ಕಡೆ ಸಿಗೋದಿಲ್ಲ, ಹುಡುಕ್ತಾನೇ ಇರಬೇಕು. ರೀ, ಏನಮ್ಮ ತಾಯಿ, ನಾನು ನಿಂಗೆ ಎಷ್ಟು ಸಾರಿ ಹೇಳಿದ್ದೀನಿ, ಬೆಳಗ್ಗೆ ಬಂದು ನಾನು ಕೆಲ್ಸಕ್ಕೆ ಹೋಗೋ ಟೈಮ್ಗೆ ನನ್ನ ಕಣ್ಣು ಮುಂದೆ ಬರಬೇಡ ಅಂತ. ಆದರೂ ನನ್ನ ಮಾತು ನೀನು ಕೇಳೋದೇ ಇಲ್ವಲ್ಲ. ನೀನು ಅನಿಷ್ಟು ಮುಖ ಹಾಕೊಂಡು ಹೋದ್ರೆ ದಿನ ಪೂರ್ತಿ ವ್ಯರ್ಥ ನನಗೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ನಾನು ನಿಮ್ಗೇನು ತೊಂದರೆ ಕೊಡ್ತೀನಿ ಹೇಳಿ? ನೀನು ತೊಂದರೆ ಕೊಡಬೇಕಾಗಿಲ್ಲ. ನಿನ್ನ ಮುಖ ನೋಡಿದ್ರೆ ಸಾಕು, ತೊಂದರೆ ತಾನಾಗಿ ಹುಡ್ಕೊ ಬಂದ್ಬಿಡುತ್ತೆ ನನ್ನ ಹತ್ರ. ನನಗೇನು ಹೊಸ್ತಾ? ನಿನ್ನ ಕಟ್ಕೊಂಡು ದಿಸ್ತಿಂದ ಇದುವರೆಗೂ ಇದೇ ಆಗ್ಬಿಟ್ಟಿದೆ. ಸರಿ, ಅದೇನೋ ಬಂದಾಯ್ತಲ್ಲ, ಅದೇನು ವಿಷಯ ಅಂತ ಹೇಳು. ಅದೇನಿಲ್ಲ, ನೀವು ಇನ್ನೂ ಸುಮ್ಮನಿದ್ರಲ್ಲ, ಯಾಕೆ ಅಂತ. ಸುಮ್ಮನಿದ್ದೀನಿ ಅಂದರೆ ಏನು ಮಾಡಬೇಕಾಗಿತ್ತು? ನಿಂಗೆ 4 ಕೊಡಬೇಕಾಗಿತ್ತಾ? ಹಂಗಲ್ಲ ರೀ, ಅದು ನಮ್ಮ ಮನೆಗೆ ಮದುವೆ ಮಾಡೋ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ? ಯಾಕೆಂದರೆ ಅವಳ ಫ್ರೆಂಡ್ಸ್ಗೆಲ್ಲರಿಗೂ, ಅಂದರೆ ಅವಳ ವಯಸ್ಸಿನವ್ರಿಗೆಲ್ಲರಿಗೂ ಮದುವೆ ಆಗಿದೆ. ಇವಾಗ ಅವಳ ಫ್ರೆಂಡ್ಗೂ ಮದುವೆ ಫಿಕ್ಸ್ ಆಗಿದೆ. ಇನ್ನೂ ನಾವು ಇವಳನ್ನ ಮನೆ ಇಟ್ಕೊಂಡಿದ್ರೆ ಹೇಗೆ ಹೇಳ್ರಿ? ಅವ್ಳಿಗೇನು ಬರ್ತಾ ವಯಸ್ಸು ಚಿಕ್ಕದಾಗ್ತಿದ್ಯಾ? ಅದಕ್ಕೆ ಒಂದು ಗಂಡು ನೋಡಿದರೆ ಮದುವೆ ಮಾಡಿ ಕಸ್ಬೋದಾಗಿತ್ತಲ್ವಾ ಅಂತ ಅಷ್ಟೇ. ಏನು? ಓ, ನನಗೆ ಜವಾಬ್ದಾರಿ ಅಂತ ಮತ್ತೆ ಹೇಳಕ್ಕೆ ಬರ್ತಾಯಿದ್ದೆ ನೀನು? ಇಷ್ಟಕ್ಕೂ ನಿನಗೆ ಇವಾಗ ನೆನಪಾಯ್ತಾ ಮಕ್ಕಳ ಬಗ್ಗೆ? ಹಾಂ, ಇದನ್ನೆಲ್ಲ ಬಿಟ್ಬಿಟ್ಟು ಬೇಸು ಕಳ್ಕೊಂಡು ಹೋಗಿದ್ಯಲ್ಲ, ನಿಂಗೆ ಅವಾಗ ನೆನಪಾಗಿರ್ಲಿಲ್ವಾ? ರೀ, ಸಾಕು. ಎಷ್ಟು ಅಂತ ಅದನ್ನ ಹೆತ್ತಾಡಿ ಬೈತಾರೆ ನನಗೆ. ನಾನು ತಪ್ಪು ಮಾಡಿದೆ, ಶಿಕ್ಷೆ ಅನುಭವಿಸ್ದೆ, ಪಶ್ಚಾತ್ತಾಪ ಪಡ್ತೇನೆ, ಪ್ರತಿಯೊಂದು ನನಗೆ ಗೊತ್ತಿದೆ. ಆದರೆ ಪದೇ ಅದೇ ಮಾತು ಹೇಳಿ ನನಗೆ ಮನಸ್ಸು ನೋಯಿಸ್ಬೇಡಿ. ಹಾಂ, ನೀನಂತ ಹೆಂಗಸ್ರಿಗೆ ಈ ಜೀವನ ಪೂರ್ತಿ ಇದ್ದೇ ಇರುತ್ತೆ ಕಣೆ. ತಪ್ಪು ಮಾಡಿ ಪಶ್ಚಾತ್ತಾಪ ಪಟ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಹಾಂ, ಮತ್ತೆ ಏನು ಮಾಡಬೇಕು? ಸಾಯ್ಬೇಕಾ ಹೇಳ್ರಿ? ನಾನು ಎಲ್ಲಾದರೂ ಹೋಗ್ಲಿ, ಎಲ್ಲ ಮರ್ತು ಆರಾಮಾಗಿರೋಣಂತ ಪ್ರಯತ್ನ ಪಡ್ತಾನೆ ಇದ್ರಿ, ಆದರೆ ನೀವು ಬಿಡಲ್ವಲ್ಲ. ನೋಡ್ರಿ, ಇದೇ ಮೊದಲು, ಇದೇ ಕೊನೆ. ಇನ್ನೊಂದು ಸಾರಿ ನೀನು ಹಂಗೆ ಮಾಡಿದೆ ಅಂತ ನನಗೆ ಎತ್ತಾಡಿದ್ರು ನಾನು ಇನ್ನೊಂದು ಮುಖ ಕೊಡಬೇಕಾಗುತ್ತೆ. ನೀವು ಹುಷಾರಾಗಿರಿ. ಹೌದು, ನಾನು ತಪ್ಪು ಮಾಡಿದೆ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದರೆ ಅದೇ ತಪ್ಪನ್ನ ಹಿಡ್ಕೊಂಡು ನೀವು ಪ್ರತಿದಿನ ಹೀನಾಯವಾಗಿ ಮಾತಾಡೋ ಹಕ್ಕು ನಿಮಗಿಲ್ಲ ರೀ. ಕ್ಷಮಿಸ್ತೀನಿ ಅಂತೀರಾ, ಆದರೆ ಪ್ರತಿಯೊಂದು ಮಾತಲ್ಲೂ ಅದೇ ಗಾಯ, ಅದು ಕೆದತಾನೇ ಇರ್ತೀರಾ.
ಇದು ಕ್ಷಮೆನಾ ಅಥವಾ ಶಿಕ್ಷೆನಾ? ನಾನು ಮಾಡೋ ತಪ್ಪಿಗೆ ತಬ್ಬಕ್ಸಿ ನಡ್ತಾ ಇದ್ದೀನಿ, ಆದರೆ ನನ್ನ ಸ್ವಾಭಿಮಾನ ತೊಳೆಯೋ ಹಕ್ಕು ಯಾರಿಗೂ ಇಲ್ಲ. ನನ್ನ ತಪ್ಪು ದೊಡ್ಡದೇ ಇರಬಹುದು, ಆದರೆ ಅದನ್ನು ನೆಪ ಮಾಡಿಕೊಂಡು ನನ್ನ ದಿನ ಅವಮಾನ ಮಾಡ್ತಾ ಇರೋದು ನಿಮ್ಮ ಒಳ್ಳೆತನ ಅಲ್ಲ ರೀ. ಇಷ್ಟು ವರ್ಷ ನಾನು ಸುಮ್ಮನಿದ್ದೆ ಅಂದರೆ ನಾನು ದುರ್ಬಲ ಅಂತಲ್ಲ, ನಿಮ್ಮ ಮಾತುಗಳು ನನಗೆ ತುಂಬ ನೋವು ಕೊಡ್ತಾ ಇದೆ ರೀ. ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಆದರೆ ನಿಮ್ಮ ಮುಂದೆ ತಗ್ಸಿರ್ಬೇಕಂತ ಅರ್ಥ ಅಲ್ವಲ್ಲ. ನನಗೂ ಆತ್ಮಗೌರವ ಇದೆ. ನನ್ನ ತಪ್ಪು ಒಂದ್ಸರಿ ಆಗಿರ್ಬೋದು, ಅದನ್ನು ನೆಪ ಇಟ್ಕೊಂಡು ಪ್ರತಿದಿನ ನೋಯಿಸ್ತಾ ಇದ್ದಾಳ, ಇದು ನಿನ್ನ ತಪ್ಪು ಕಾಣಿಸ್ತಿಲ್ವಾ? ನಮ್ಮ ಜೀವನ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು, ಆದರೆ ನೀವು ದಿನ ಈಗ ಹಳೆ ಕಥೆನ ಮಾತಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಎಲ್ಲಿರುತ್ತೆ ಹೇಳ್ರಿ? ನನ್ನಿಬ್ರಿಗೆ ಮಕ್ಕಳಿದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ರಿ. ಏನು ನೀನು ಇವಾಗ ಒಳ್ಳೆಯ ಅಂತ ನಾಟಕ ಮಾಡಿಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತೈತೆ ನನಗೆ. ನಿನ್ನ ಮಾತನ್ನು ನಂಬಷ್ಟು ಮೂರ್ಖ ನಾನಲ್ಲ. ನಿನ್ನ ಕಣ್ಣೀರಿಗೆ ನಾನು ಕಾರಣ ಆಗ್ತೀನಿ ಅಂತ ಅನ್ಕೋಬೇಡ. ಆ ದಿನಗಳು ಹೊಂಟೋಗ್ಬಿಟ್ಟವೆ. ಈ ಮನೇಲಿ ಇರಬೇಕಾದ್ರೆ ನನ್ನ ಮಾತು ಕೇಳು, ಇಲ್ಲಾಂದರೆ ನಿನ್ನ ದಾರಿ ನೋಡ್ಕೊ. ನೀನು ಎಷ್ಟು ಒಳ್ಳೆ ಥರ ನಾಟಕ ಮಾಡಿದ್ರು ನಾನು ನಂಬಲ್ಲ. ನೀನು ಇವಾಗ ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ, ಅದು ನಿನ್ನ ಸಮಸ್ಯೆ, ನಂದಲ್ಲ. ನನ್ನ ಜೀವನ ಹಾಳಾಗೋಗಿರ್ಬೇಕಾದ್ರೆ ಯಾರೂ ಬಂದು ಕೇಳಿಲ್ಲ. ಇವಾಗ ನಿನ್ನ ನೋವಿಗೆ ನಾನು ಕಾರಣ ಆಗ್ತೀನ? ನಾನು ಕೇರ್ ಮಾಡಬೇಕಾ? ದಿನ ನಿನ್ನ ಮುಖ ನೋಡಿದಾಗೆಲ್ಲ ನಂಗೆ ಹಳೆ ನೆನಪುಗಳು ನೆನಪಾಗ್ತಾನೆ ಇರ್ತವೆ. ನಿಂಗೆ ಕ್ಷಮೆ ಬೇಕಾ? ಅದು ನಂಗೆ ಶಾಂತಿ ಬೇಕು. ನೀನು ಮಾಡಿ ತಪ್ಪನ್ನ ನಾನು ಯಾವತ್ತೂ ಮರೆಯಲ್ಲ. ಸಾಕ್ರಿ, ಇಷ್ಟು ದಿನ ನಾನು ಮೌನವಾಗಿದ್ದೆ ಅಂದರೆ ನಾನು ದುರ್ಬಲ ಅಂತಲ್ಲ, ನಾನು ತಪ್ಪನ್ನು ಒಪ್ಕೊಂಡಿದ್ದೀನಿ. ದಿನ ನನ್ನ ಈ ಥರ ಅವಮಾನ ಮಾಡ್ತಿದ್ರಲ್ಲ, ನಿಮ್ಗೇನು ಸಿಗುತ್ತೆ? ಇನ್ನು ಮುಂದೆ ನನ್ನ ಆತ್ಮಗೌರವಕ್ಕೆ ಧಕ್ಕ ಬಂದರೆ ನಾನು ಸುಮ್ಮನಿರೋದಿಲ್ಲ. ನಾನು ನಿಮ್ಮ ಮನೆ ಸೊಸೆ, ಹೆಂಡತಿ, ನನ್ನ ಮಕ್ಕಳ ತಾಯಿ, ಯಾವ ತುಳಿಯೋ ವಸ್ತು ಅಲ್ಲ ನಾನು. ಇಷ್ಟು ವರ್ಷ ನನ್ನ ಮೌನನ ನಾನು ದುರ್ಬಲ ಅಂತ ಅನ್ಕೊಬಿಟ್ಟಿದ್ದೀರಾ. ಇನ್ನು ಮುಂದೆ ನನ್ನ ಬಗ್ಗೆ ಒಂದೇ ಒಂದು ಮಾತಾಡಬೇಕಾದ್ರೆ 2 ಸಲ ಯೋಚನೆ ಮಾಡಿ ಮಾತಾಡಿ. ಏನು ನನಗೆ ಎದುರಿಸ್ತಿದ್ದೆ ನೀನು? ಇಲ್ಲ, ನಾನು ನನ್ನ ಗೌರವನ ಕಾಪಾಡ್ಕೋತಾ ಇದ್ದೀನಿ. ಸಿದ್ದು ಬಂದ್ಯಾ ಮಗನೇ? ಬಾ, ನೋಡ್ದೇನಪ್ಪ ನಿಮ್ಮಮ್ಮ ನನ್ನನ್ನು ಯಾವ ರೀತಿ ಬಾಯಿಗೆ ಬಂದಂಗೆ ಬೈತದಳಂತ. ಇದು ನನ್ನ ತಪ್ಪೇನಾದರೂ ಇದೆಯಾ? ಹೇಳಿ ಮಗನೇ. ಅಪ್ಪ ಬನ್ನಿ, ಕೆಲ್ಸಕ್ಕೆ ಗೊತ್ತಾಯಿತು. ನಾನು ನಿಮ್ಮನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. ಆಯಿತು ಮಗನೇ, ಬರ್ತೀನಿ ಇರಪ್ಪ. ಅದು ನೀನು ತಿಂದಿಲ್ವಲ್ಲ ಮಗನೇ? ಬೇಡಪ್ಪ, ನನಗೆ ತಿಂಡಿ, ನನಗೆ ಇವಾಗ ಹೊಟ್ಟೆ ಹಸಿವಾಗ್ತಿಲ್ಲ. ಬನ್ನಿ ಹೋಗೋಣ. ಮಗನೇ, ಅದು ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಮಗನೇ? ಅದೇನಾಯ್ತು ಅಂದರೆ, ಅಯ್ಯೋ ದೇವ್ರಿ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ. ನನ್ನ ಮಗನ ಮುಂದೆ ಅವ್ರ ಅಪ್ಪನಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ನಲ್ಲ. ನನ್ನ ಬಗ್ಗೆ ನನ್ನ ಮಗ ಏನು ಅನ್ಕೊಂಡು ಏನು ಮಾಡಲಿ ಇವಾಗ ನಾನು? ಅಲ್ಲ, ಈ ನನ್ನ ಗಂಡ ಮೂದೇವಿ ಎಲ್ಲೋದ ಅಂತ ಅಲ್ಲ, ಒಂದು ಮಾತು ಕೇಳಲ್ಲ ಮಾಡಲ್ಲ. ಅವ್ನಿಗೆ ಇಷ್ಟ ಬಂದಂಗೆ ಹೋಗ್ತಾನೆ, ಅವ್ನಿಗೆ ಇಷ್ಟ ಬಂದಂಗೆ ಬರ್ತಾನೆ. ಮನೇಲೊಬ್ಳು ಹೆಂಡತಿ ಇದ್ದಾಳೆ, ಅವ್ಳಿಗೆ ಹೇಳಬೇಕು ಕೇಳಬೇಕು ಅಂತ ಏನಾದರೂ ಇದೆಯಾ ಅವ್ರಿಗೆ? ಬರಲಿ, ಅದು ಯಾವಾಗ ಬರ್ತಾರೋ ಬರಲಿ. ನಾನು ಬೆಳಗ್ಗೆ 7 ಗಂಟೆಗೆ ಹೇಳ್ದವಳು ಹಾಲು ತಗೊಬಂದು ಕಾಫಿ ಮಾಡಬೇಕು ಅಂತ. 10:15 ಆಯಿತು, ಆ ಸಮಯ ಪತ್ತೇನೆ ಇಲ್ವಲ್ಲ, ಎಲ್ಲಿಗೆ ಹೋಗಿರ್ಬೋದು ಅಂತ ಇಲ್ಲೇ ಕಾಯ್ತಾ ಇರ್ತೀನಿ. ಅದು ಯಾವಾಗ ಬರ್ತಾರಲ್ಲ ಬರಲಿ, ಮಾಡ್ತೀನಿ ಅವ್ರಿಗೆ. ಓ, ಇದ್ಯಾವುದಿದು ಪಿಂಕ್ ಕಲರ್ ಬ್ಯೂಟಿ ಇಲ್ಲಿ ನಿಂತ್ಕೊಂಡ್ಬಿಟ್ಟೈತಲ್ಲ? ಯಾರಿಗೋ ಕಾಯ್ತಾ ಇರೋಂಗಿದ್ದಾರೆ. ತಡಿ, ಹೋಗಿ ಕೇಳಲ್ಲ ಬೇಡವಾ? ಮುಖ ನೋಡಿದ್ರೆ ಯಾಕೋ ಸುಟ್ಟಳಿದಂಗಿದ್ದಾರೆ. ಬೇಡ, ನಂಗೆ ಆಗಬೇಕು. ನನ್ನ ಪಾಳು ನನ್ನ ಮನೆಗೆ ಹೋಗ್ತೀನಪ್ಪ. ರೀ, ಅದೇ ಯಾಕೆ ಹೆಂಗೆ ಹೋಗ್ತಿದ್ದೀರಾ? ಇವ್ರು ಕರೆದಿದ್ದು ನನ್ನನ್ನು? ಹೈ, ಲಡ್ಡು ಬಂದು ಬಾಯಿಗೆ ಬಿತ್ತು. ಮಿಸ್, ನೀವು ಕರೆದಿದ್ದು ನನ್ನನ್ನೇನಾ? ಮಿಸ್ಸಾ? ಯಾಕ್ರಿ, ಏನಾಗಿದೆ ನಿಮಗೆ? ನನ್ನನ್ನು ಯಾಕೆ ಮಿಸ್ ಅಂತ ಕರ್ತಿದ್ರಲ್ಲ ನೀವು? ಓ ಸಾರಿ, ನಿಮಗೆ ಮದುವೆ ಆಗಿದೆಯಾ? ಸಾರಿ, ನನಗೆ ಗೊತ್ತಾಗಿಲ್ಲ ಮಿಸ್ಸಸ್. ಅಯ್ಯೋ ಭಗವಂತ, ಎಲ್ರಿ ಹಾಲು ತಗೋಬರಕ್ಕೆ ಹೇಳಿದ್ನಲ್ಲ, ಎಲ್ಲಿ ಬರೀ ಕೈ ಕಾಣಿಸುತ್ತೆ, ಹಾಲಿನ ಪಾಕೆಟ್ ಎಲ್ಲಿ? ಅದು ಸರಿ, ನೀವು ಬೆಳಗಿಂದ ಎಲ್ಲಿಗೆ ಹೋಗಿದ್ರಿ? ಅಯ್ಯಯ್ಯೋ, ಈ ಅಮ್ಮಂಗೆಲ್ಲ ಮರುವು ಅನಿಸುತ್ತೆ. ನನ್ನ ಯಾರು ಅನ್ಕೊಬಿಟ್ರು ಏನೋ. ನೋಡಿ ಅಮ್ಮ, ನೀವು ನನ್ನ ಯಾರು ಅಂತ ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ. ಆದರೂ ಈ ಥರ ಹಾಡಾಗ್ಲಲ್ಲೇ ಗಂಡು ಮಕ್ಳ ಜೊತೆನಲ್ಲಿ ಈ ಥರ ನಿಂತ್ಕೊಂಡು ಮಾತಾಡ್ತಾರೇನಮ್ಮ? ನಿಮ್ಮಲ್ಲಿ ನೋಡ್ಕೊಂಡ್ರೆ ಏನು ಅನ್ಕೋಬೇಕು ಹೇಳಿ? ಅಯ್ಯೋ ನನ್ನ ಕರ್ಮವೇ ರೀ, ನಾನು ರೀ ನಿಮ್ಮ ಹೆಂಡತಿ. ನೀವು ನನ್ನ ಹೆಂಡ್ತಿನ? ನನಗಿನ್ನೂ ಮದುವೆನೇ ಆಗಿಲ್ವಲ್ಲ? ಏನು ನೀವೇನಂದ್ರಿ? ನಿಮ್ಗಿನ್ನೂ ಮದುವೆ ಆಗಿಲ್ವಾ? ಮತ್ತೆ ನಾನೇನ್ರಿ? ನೋಡ್ರಿ, ನನ್ನ ಕತ್ತಲ್ಲಿ ನೋಡ್ರಿ, ನಿಮ್ಮ ಕೊಟ್ಟರು ತಾಳಿದೆ ನೋಡ್ರಿ, ನಾನೇ ರೀ ನಿಮ್ಮ ಹೆಂಡತಿ. ಯಾಕೆ ನೀವು ಹೊಟ್ಟೆ ಉರಿಸ್ತೀರಾ? ಅಯ್ಯೋ ದೇವ್ರೇ. ಅಯ್ಯೋ ಪಾಪ, ಇವ್ರಿಗೇನಾಯ್ತೋ ಏನೋ. ಚೇರು ಗಂಡವ್ರನ್ನ ಬಿಟ್ಟು ಹೊಂಟೋಗಿರ್ಬೇಕು.
ಅದಕ್ಕೆ ನಾನು ನೋಡ್ಬಿಟ್ಟು ಅವ್ರ ಗಂಡ ಅನ್ಕೊಬಿಟ್ಟಿದ್ದಾರೆ ನೋಡಿ ಮಿಸ್. ಏಯ್ ಮುಚ್ಚಯ್ಯ ಬಾಯಿ, ಮಿಸ್ ಅಂತ ಮಿಸ್ಸು. ಅಯ್ಯೋ ಯಾರ ಬಂದ್ರಪ್ಪ, ಈ ಅಪ್ಪನ್ಗೆ ಹೇಳ್ರಪ್ಪ ನಾವು ಹೆಂಡತಿ ಅಂತ. ಇವಾಗ ಈ ವೈನ್ ಟೈಮ್ ಸರಿಯಾಗಿ ಕೊಟ್ರೆ ನೆನಪಾಗುತ್ತೆ. ಇವಾಗ ನೆನಪಾಯ್ತು. ಅಯ್ಯೋ ಭಗವಂತ, ಯಾಕೆ ಯಾಕೆ ನನ್ನ ತಲೆ ಮೇಲೆ ಹಿಂಗೆ ಹೊಡೆದೆ, ಅಂಥದ್ದು ಏನೇ ಮಾಡಿದೆ? ಹಾಂ, ನೀವು ಇವಾಗ ನೆನಪಾಯ್ತ ಹೆಂಡತಿ ಅಂತ? ಅಲ್ಲ ರೀ, ಕಟ್ಕೊಂಡು ಹೆಂಡ್ತೀನಿ ಯಾರು ಅಂತ ಕೇಳ್ತಿರಲ್ಲ, ನಿಮ್ಗೆ ಯಾಕೆ ಇಷ್ಟೊಂದು ಮರ್ವು? ಹಾಂ, ನಿಮ್ಮನ್ನ ಕಟ್ಕೊಂಡಂಗಿಂದ ಇವಾಗ ಗಂಟ ನನ್ನ ಕತೆ ಹಿಂಗೇ ಆಗ್ಬಿಟ್ಟಿದೆ. ನೀವು ಮರೆಯೋದು, ನಾನು ನಿಮ್ಮ ನೆನ್ಪು ಮಾಡೋದು. ಹೌದೇನೆ ಮುನಿ, ನಾನು ಮರ್ತೋಗ್ಬಿಟ್ಟಿದ್ನಾ. ಸಾರಿ ಮುನಿ, ನಂಗೇನು ಮಾಡಲಿ, ನಿನಗೆ ಗೊತ್ತಲ್ಲ ನನ್ನ ಸಮಸ್ಯೆ ಏನು ಅಂತ. ಆದರೆ ನಿನ್ನ ತಲೆ ಮೇಲೆ ಹೊಡಿಬೇಡ ಕಣೆ. ನಿನ್ನ ತಲೆ ಮೇಲೆ ಹೊಡೆದು ನೋಡು, ನಾನು ಭೂಮಿಗೆ ಇಳ್ದೋಗ್ಬಿಟ್ಟಿದ್ದೀನಿ. ಮತ್ತೊಂದು ಸರಿ ನನ್ನ ಮರೆತರು ಭೂಮಿ ಒಳಗಡೆ ಊತಾಕ್ಬಿಡ್ತೀನಿ ನಿಮ್ಮನ್ನ, ಹುಷಾರ್. ಯಪ್ಪ, ನಂಬಕ್ಕಾಗಲ್ಲ, ನೀನು ಮಾಡಿದ್ರೂ ಮಾಡ್ತೀಯ. ಅದು ಸರಿ ರೀ, ಹಾಲು ತಗೋಬರಕ್ಕೆ ಹೇಳಿದ್ನಲ್ಲ, ಎಲ್ಲಿ? ಅಯ್ಯೋ ಹೌದಲ್ವಾ, ನೀನು ನಂಗೆ ಹಾಲು ತಗೋಬರೋಕೆ ಹೇಳಿದೆ ತಾನೆ. ಅಯ್ಯೋ ಮುನಿ, ಅದೇನಾಯಿತು ಗೊತ್ತೇನೆ, ನಾನು ಬೆಳಗ್ಗೆ ಎದ್ನ ನೀನು ಹಾಲು ತಗೋಬರೋಗ್ರಿ ಅಂತ ಹೇಳಿದ್ಯಾ, ನಾನು ಸೀದಾ ಹಾಲು ಅಂಗಡಿಗೆ ಹೋದೆ. ಅಲ್ಲಿ ನೋಡ್ತೀನಿ ಹಾಲು ತಗೊಳಕ್ಕೆ ತುಂಬ ಜನ ಇದ್ದರು. ಏನಪ್ಪ ಮಾಡೋದು ಅಂತ ಕ್ಯೂಬಲ್ಲಿ ಹೋಗಿ ನಿಂತ್ಕೊಂಡೆ. ಆಮೇಲೆ ನಮ್ಮ ಕರಿಯಪ್ಪ ಸಿಕ್ಕಿದ್ದ. ಅವನು ಹಿಂಗೆ ಮಾತಾಡ್ತಾ ಅವನ ಮನೆ ವಿಷಯ ಎಲ್ಲ ಹೇಳ್ತಾ ಇದ್ನ. ನಂಗೆ ಅಷ್ಟರಲ್ಲಿ ಹಾಲು ತರೋದೇ ಮರ್ತೋಯ್ತು ಕಣೆ, ಕ್ಷಮಿಸ್ಬಿಡು. ಇವಾಗ ಹೋಗ್ಬಿಟ್ಟು ಬೇಗ ಹಾಲು ತಗೊಬರ್ತೀನಿ, ಸರಿನಾ? ಬೇಡಪ್ಪ ಬೇಡ, ನೀನು ಹಾಲು ತಗೋಬರೋದು ಬೇಡ, ನಾನು ಕಾಫಿ ಕುಡಿಯೋದು ಬೇಡ. ನಲ್ಲ ರೀ, ನಾನು ಬೆಳಗ್ಗೆ ಕಾಫಿ ಕುಡಿಯೋಕೆ ಹಾಲು ತಗೊಬನ್ನಿ ಅಂದರೆ ಸಂಜೆ ತಗೊಬಂದು ಕೊಡ್ತೀರಲ್ರಿ, ಹೇಗೆ ಹಿಂಗೆ ಆಗ್ಬಿಟ್ರೆ? ಅಲ್ಲ ಕಣೆ, ನೀನು ಹಾಲು ತರಕೊಂಡು ನನ್ನೇ ಕಳಿಸ್ಬೇಕಾ? ನಿಂಗೆ ಗೊತ್ತಾ ನಂಗೆ ಸಮಸ್ಯೆ ಇದೆ ಅಂತ. ಮಕ್ಕಳನ್ನ ಕಳಿಸು. ಏನು ಮಕ್ಕಳ? ಅದೊಂದು ಕಮ್ಮಿ ಆಗಿತ್ತು ನನಗೆ. ಏನ್ರಿ ನಿಮ್ಮ ದಯೆಯಿಂದ ನನಗೆ ಆದಷ್ಟೇ ಬೇರೆ ಇದೆಯಾ? ನಮಗೆ ಎಲ್ಲರೂ ಇದ್ದಾರೆ ಮಕ್ಕಳು, ನಮಗೆ ಮಕ್ಕಳು ಇಲ್ಲ ರೀ. ಹಾಂ ಹೌದಾ? ಅಂದರೂ ನಾನು ನಮ್ಮ ಮಕ್ಕಳಿಲ್ಲ ಅನ್ನೋ ವಿಷಯನೇ ಮರ್ತೋಗ್ಬಿಟ್ಟಿದ್ದೀನ. ನಂಗೆ ಎಷ್ಟು ದೊಡ್ಡ ಕಾಯಿಲೆ ಇರಬೇಕು ಹಂಗಂದ್ರೆ. ಅಲ್ಲ ಕಣೆ, ನಮಗೆ ಮಕ್ಕಳಾಗಿಲ್ಲ. 3 ಹೊತ್ತು ಹಿಂಗೆ ಮರ್ವಿನ ರೋಗ ತುಂಬಿಸ್ಕೊಂಡ್ರು ನಿಮಗೆ ಅದ್ರ ಬಗ್ಗೆ ಎಲ್ಲದೇ ನೆನಪಾಗುತ್ತೆ. ನೆನಪು ನನಗಿಲ್ಲ ಸರಿ, ನಿನಗೂ ಇಲ್ವಾ? ಅಯ್ಯೋ ಕರ್ಮ, ಬನ್ರಿ ಒಳಗಡೆ ಬನ್ರಿ. ಸರಿ ನೋಡಿ. ಅಲ್ಲ, ನನ್ನ ಮರ್ವಿನ ಕಾಯಿಲೆಯಿಂದ ಮುಂದೆ ನನ್ನ ವಂಶ ಬೆಳೆಯುತ್ತೋ ಇಲ್ವೋ, ಏನಪ್ಪ ಮಾಡೋದು?